ಈ ನನ್ನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಒಂದು ಒಳ್ಳೆ ಮನೆಮದ್ದಿನೊಂದಿಗೆ ಬಂದಿದ್ದೇನೆ. ಅದೇನೆಂದರೆ ಹೊಟ್ಟೆ ನೋವು ಸಮಸ್ಯೆ ಅನ್ನೋಂಥದ್ದು ಎಲ್ಲರಲ್ಲೂ ಕಂಡುಬರುವಂತಹ ಸಮಸ್ಯೆ, ಮತ್ತು ಮಕ್ಕಳಲ್ಲಂತೂ ಹೇಳೋದೇ ಬೇಡ. ಯಾಕಂದರೆ ಅವರು ಜಾಸ್ತಿಯಾಗಿ ಸ್ವೀಟ್ಸ್, ಚಾಕ್ಲೇಟ್ಸ್ ಎಲ್ಲ ತಿಂತಾ ಇರ್ತಾರೆ. ಇದರಿಂದ ಅವರಿಗೆ ಹುಳದ ಸಮಸ್ಯೆ ಕೂಡ ಕಂಡುಬರ್ತದೆ. ಈ ಎರಡೂ ಸಮಸ್ಯೆಗೆ ಒಂದೇ ಪರಿಹಾರ ನಾನಿವತ್ತು ತೋರಿಸುವಂತಹ ಮನೆಮದ್ದು. ಬನ್ನಿ ಈ ಮದ್ದನ್ನು ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ. ಇದು ಚೆನ್ನಾಗಿ ಬಿಸಿಯಾದ ಕೂಡಲೇ ಇದಕ್ಕೆ ನಾನು 1/4 ಚಮಚದಷ್ಟು ಓಂಕಾಳನ್ನು ಸೇರಿಸ್ತೇನೆ. ಓಂಕಾಳು ತುಂಬಾ ಪ್ರಯೋಜನಕಾರಿ. ನಮ್ಮ ಹೊಟ್ಟೆಯಲ್ಲಿರುವಂಥ ಯಾವುದೇ ಸಮಸ್ಯೆ ಆಗಿರ್ಬೋದು, ಹೊಟ್ಟೆ ನೋವಾಗಿರ್ಬೋದು, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಮಲಬದ್ಧತೆ ಆಗಿರ್ಬೋದು, ಇದಕ್ಕೆಲ್ಲ ಇದು ತುಂಬಾ ಪ್ರಯೋಜನಕಾರಿ. ಹಾಗೂ ನಾನು 1/4 ಚಮಚದಷ್ಟು ಜೀರಿಗೆಯನ್ನು ತೆಗೆದುಕೊಂಡಿದ್ದೇನೆ. ಇದೆರಡನ್ನು ಚೆನ್ನಾಗಿ ಬಾಡಿಸಬೇಕು. ಅದು ಚೆನ್ನಾಗಿ ಬಾಡಿಸಿದ ಮೇಲೆ ನಾನು ಅದಕ್ಕೆ ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕ್ತೇನೆ. ಈ ನೀರಿನೊಂದಿಗೆ ನಾನು 1 ಎಸಳು ಬೆಳ್ಳುಳ್ಳಿಯನ್ನು ಸೇರಿಸ್ತೀನಿ. ಯಾಕಂದರೆ ಬೆಳ್ಳುಳ್ಳಿ ಹುಳದ ಸಮಸ್ಯೆಗೆ ತುಂಬಾ ಪ್ರಯೋಜನಕಾರಿ. ಅದು ಬೆಳ್ಳುಳ್ಳಿ ಹಾಕಿದ ಮೇಲೆ ಅದು ಚೆನ್ನಾಗಿ ಕುದಿ ಬರಬೇಕು. ಅರ್ಧ ಗ್ಲಾಸ್ ಹಾಕಿದ ನೀರು 1/4 ಗ್ಲಾಸ್ ಆಗುವಷ್ಟು ಕುದಿ ಬರಬೇಕು. ಆಗ ನಮ್ಮ ಈ ಕಷಾಯ ರೆಡಿಯಾಗುತ್ತೆ. ಇದು ಬರೀ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದು. ಮತ್ತು ಮಕ್ಕಳಿಗೆ ನಾವು ಬರೀ ಹೊಟ್ಟೆಯಲ್ಲಿ 1-2-3 ಚಮಚ ಕೊಟ್ಟರೆ ಹುಳದ ಸಮಸ್ಯೆನೇ ಕಂಡುಬರೋದಿಲ್ಲ. ಮತ್ತು ದೊಡ್ಡವರು ಅರ್ಧ ಗ್ಲಾಸ್ನಷ್ಟು ಕುಡಿಬೋದು. ಇದರ ಟೇಸ್ಟ್ ಅಷ್ಟು ಚೆನ್ನಾಗಿಲ್ಲ, ಆದರೆ ಹೊಟ್ಟೆಗೆ ತುಂಬಾ ಒಳ್ಳೆಯದು, ಹೆಲ್ತಿಗೂ ಒಳ್ಳೆಯದು. ಮತ್ತು ಮಕ್ಕಳಿಗಂತೂ ಇದು ಕೊಡಲೇಬೇಕು. ವಾರಕ್ಕೆ 1-2 ಸಲ ಆದರೂ ಕೊಟ್ಟರೆ ಹುಳದ ಸಮಸ್ಯೆ ಕಾಣೋದೇ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಪ್ಲೀಸ್ ಮರಿಬೇಡಿ.